ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತದೆ. ಕಳ್ಳರು, ಪಿಕ್ ಪ್ಯಾಕೆಟ್ ಮಾಡುವವರು ಕಾಂಗ್ರೆಸ್ನಲ್ಲಿದ್ದಾರೆ. ಉಮೇಶ್ ಜಾಧವ್ ವಿರುದ್ಧ ಕಿಡಿಕಾರಿದ ಪ್ರಿಯಾಂಕ್ ಖರ್ಗೆ, ಮಣ್ಣಲ್ಲಿ ಮಣ್ಣಾದ ಶ್ರೀನಿವಾಸ್ ಪ್ರಸಾದ್, ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ರಾಜ್ಯದಲ್ಲಿ ಪೆನ್ಡ್ರೈವ್ ರಾಜಕೀಯ ಜೋರಾಗ್ತಾ ಇದ್ದು ರಾಷ್ಟ್ರ ರಾಜಕಾರಣದಲ್ಲೂ ಸಂಚಲನ ಮೂಡಿಸ್ತಾ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾವ ರಾಜಕೀಯವೂ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿಯ ಷಡ್ಯಂತ್ರ ಮಾಡಿರಬೇಕು ಅಂತ ಪಬ್ಲಿಕ್ ಟಿವಿಗೆ ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಇಡೀ ದೇಶವೇ ಅಸಹ್ಯ ಪಡುವಂತಹ ಘಟನೆ ಇದು. ಕುಟುಂಬದವರೇ ಅವರ ರಕ್ಷಣೆಗೆ ನಿಂತಿದ್ದಾರೆ. ಬೇರೆ ಯಾರಾದ್ರೂ ಹೀಗೆ ಮಾಡಿದ್ರೆ ಅವ್ರು ಸುಮ್ಮನಿರ್ತಿದ್ರಾ? ನಮ್ ಗಮನಕ್ಕೆ ಬಂದಿದ್ರೆ ಇದು ಮುಂಚೆನೆ ಹೊರಗೆ ಬರ್ತಾ ಇತ್ತು ಅಂದ್ರು. ಪ್ರಜ್ವಲ್ ರೇವಣ್ಣ ಬಗ್ಗೆ ಬಿಜೆಪಿಯವರು ತುಟಿ ಬಿಚ್ಚುತ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಹೆಣ್ಮಕ್ಳ ಮಂಗಳಸೂತ್ರ ಕಸಿದುಕೊಳ್ತಾರೆ ಅಂತ ಮೋದಿ ಅಂತಾರೆ. ಆದ್ರೀಗ ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ ಏನ್ ಹೇಳ್ತೀರಾ ಮೋದಿ ಅವರೇ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ರು. ತಪ್ಪು ಯಾರೇ ಮಾಡಿದ್ರು ತಪ್ಪೇ, ತನಿಖೆ ಆಗ್ಲಿ. ಕಾಂಗ್ರೆಸ್ ಎಂಪಿ ಆಗಿದ್ರೆ ಬಿಜೆಪಿ ಜೆಡಿಎಸ್ ಏನ್ ಮಾಡ್ತಾ ಇದ್ರು ಅಂತ ಮೈತ್ರಿ ನಾಯಕರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟ್ ಕೊಟ್ಟಿದ್ದಾರೆ. ಷಡ್ಯಂತ್ರ ಏನಾರ ಮಾಡಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಿರ್ಬೇಕು, ಬೇರೆಯವ್ರು ಯಾರು ಮಾಡಿರೋದಿಲ್ಲ. ರಕ್ಷಣೆಗೆ ನಿಂತಿರೋರೇ ಕುಟುಂಬ, ಬೆಳೆಸಿರೋರು ಕುಟುಂಬ, ಓಟ್ ಕೇಳಿರೋರು ಕುಟುಂಬ, ರಾಜಕಾರಣಕ್ಕೆ ತಂದಿರೋರು ಕುಟುಂಬ. ಒಳ್ಳೇದಾದಾಗ ಕುಟುಂಬ, ಇಲ್ಲದೇ ಇದ್ದಾಗ ಕೆಟ್ಟದಾಯ್ತು ಅಂತ ಅಂದಾಗ ಬೇರೆಯವರು ಅಂತಾನ. ಇದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಏನು ಅಂತಕ್ಕಂಥ ನುಣುಚ್ಕೊಳ್ಳುವಂಥ ಪ್ರಯತ್ನ. ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದಿದ್ದಾರೆ. ಬಿಜೆಪಿ ಕಚೇರಿ ಮುಂದೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿವಿ ಶ್ರೀನಿವಾಸ್, ಮಂಜುನಾಥ್ ಗೌಡ ನೇತೃತ್ವದಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ರು. ಬಿಜೆಪಿ ಡೌನ್ ಅಂತ ಧಿಕ್ಕಾರ ಕೂಗಿದ್ರು. ಪ್ರಜ್ವಲ್ ಜರ್ಮನಿಗೆ ಓಡಿ ಹೋಗೋದಕ್ಕೆ ಕೇಂದ್ರ ಸರ್ಕಾರ ಕಾರಣ ಅಂತ ಆರೋಪ ಮಾಡಿದ್ರು. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ಕೂಡ ಪ್ರತಿಭಟನೆ ಮಾಡಿ ಕಿಡಿಕಾರಿದೆ. ಕಾಮ ಪಿಶಾಚಿ ಪ್ರಜ್ವಲ್ ರೇವಣ್ಣರನ್ನ ತಕ್ಷಣ ಬಂಧಿಸಬೇಕು. ಎನ್ಡಿಎ ಮೈತ್ರಿ ಅಭ್ಯರ್ಥಿ ಬಗ್ಗೆ ಮೋದಿ ಯಾಕೆ ಮೌನ ಅಂತ ಪ್ರಶ್ನಿಸಿದ್ರು. ಇದೇ ವೇಳೆ ಪ್ರಜ್ವಲ್ ಭಾವಚಿತ್ರಕ್ಕೆ ಚಪ್ಪಲಿ, ಪೊರಕೆಯಿಂದ ಹೊಡೆದು ಕಾಲಿನಿಂದ ಫೋಟೋವನ್ನು ತುಳಿದು ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ್ರು. ಇದು ದೇಶದ ಅತಿದೊಡ್ಡ ಸೆಕ್ಸ್ ಸ್ಕ್ಯಾಮ್. ಇದರ ಬಗ್ಗೆ ಮೋದಿ ಮಾತಾಡಿಲ್ಲ. ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಪ್ರಜ್ವಲ್ನನ್ನ ಕರೆತಂದು ಗಲ್ಲು ಶಿಕ್ಷೆ ಕೊಡಿಸಬೇಕು ಅಂತ ಆಪ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸರಿ ಹೇಳಿದರು. ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಎನ್ಎಸ್ಯುಐ ಸಂಘಟನೆ ನೇತೃತ್ವದಲ್ಲಿ ಪ್ರಜ್ವಲ್ರನ್ನ ಬಂಧನ ಮಾಡುವಂತೆ ವಿದ್ಯಾರ್ಥಿನಿಯರು ಆಗ್ರಹಿಸಿದರು. ಕೋಲಾರದಲ್ಲೂ ವಿವಿಧ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಿ ಪ್ರಜ್ವಲ್ ರೇವಣ್ಣರನ್ನ ಗಡೀಪಾರು ಮಾಡುವಂತೆ ಹೇಳಿದರು. ಪ್ರಜ್ವಲ್ ರೇವಣ್ಣ ವಿಡಿಯೋ ಪ್ರಕರಣ ಸಂಬಂಧ ನಿಮಾನ್ಸ್ ವೈದ್ಯರಿಗೆ ಎಸ್ಐಟಿ ಅಧಿಕಾರಿಗಳು ಪತ್ರ ಬರೆದಿದ್ದು 8 ಜನ ಕೌನ್ಸಿಲರ್ಗಳನ್ನು ನೀಡುವಂತೆ ಮನವಿ ಮಾಡಿದ್ದಾರೆ. ಸಂತ್ರಸ್ತರ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಭಯಗೊಂಡಿದ್ದಾರೆ. ಸಂತ್ರಸ್ತಿಯರು ಕೌನ್ಸಿಲಿಂಗ್ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಮೂಲಕ ತನಿಖೆ ಮೇಲೆ ವಿಶ್ವಾಸ ಮೂಡಿಸೋಕೆ ಎಸ್ಐಟಿ ಮುಂದಾಗಿದೆ. ಜೊತೆಗೆ 40 GB ಪೆನ್ ಡ್ರೈವ್ಗಳನ್ನು ಎಸ್ಐಟಿ ವಶಕ್ಕೆ ಪಡೆದಿದ್ದು 32 GB ಮತ್ತು 8 GB ಒಟ್ಟು 2 ಪೆನ್ ಡ್ರೈವ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪೆನ್ ಡ್ರೈವ್ನಲ್ಲಿರುವ ಸತ್ಯಾಸತ್ಯತೆ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿದೆ. 2 ಪೆನ್ ಡ್ರೈವ್ಗಳನ್ನು ಎಸ್ಐಟಿಗೆ ರವಾನೆ ಮಾಡೋಕೆ ಸಿದ್ಧತೆ ನಡೆದಿದ್ದು ಎಸ್ಐಟಿಯಿಂದ ಸಾಕ್ಷ್ಯ ಕಲೆ ಹಾಕೋಕೆ ತಯಾರಿಯಾಗಿದೆ. ಇನ್ನು ವಿಶೇಷ ತಂಡದಿಂದ ತನಿಖೆ ಚುರುಕುಗೊಂಡಿದ್ದು ಇನ್ಸ್ಪೆಕ್ಟರ್ ಸೇರಿದಂತೆ 4 ತಂಡದಿಂದ ವಿಡಿಯೋ ಪರಿಶೀಲನೆ ನಡೆದಿದೆ. ವಿಡಿಯೋದಲ್ಲಿರುವ ಮಹಿಳೆಯರಲ್ಲಿ ಬಹುತೇಕರು ಸರ್ಕಾರಿ ಅಧಿಕಾರಿಗಳಾಗಿರೋದು ಪ್ರಾಥಮಿಕ ಮಾಹಿತಿಯಲ್ಲಿ ಬಹಿರಂಗವಾಗಿದೆ. ಇನ್ನು ಘಟನೆ ಸಂಬಂಧ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಪ್ರಕರಣ ಸಂಬಂಧ ಒಂದು ದೂರು ಬಂದಿದೆ. ಪ್ರಕರಣದ ತನಿಖೆ ಮಾಡೋಕೆ ಎಸ್ಐಟಿ ರಚನೆ ಮಾಡಿದ್ದು ತನಿಖೆ ಆಗ್ತಾ ಇದೆ. ತನಿಖೆ ಬಳಿಕ ಮಾಹಿತಿ ಕೊಡ್ತೇನೆ. ತನಿಖಾ ಹಂತದಲ್ಲಿದ್ದಾಗ ಏನು ಹೇಳೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಪೆನ್ ಡ್ರೈವ್ ಪ್ರಕರಣ ಗೌಡ್ರ ಕುಟುಂಬದ ಮರ್ಯಾದೆಗೆ ಧಕ್ಕೆ ತಂದಿದೆ. ಮಾಜಿ ಪ್ರಧಾನಿಗಳ ಕುಟುಂಬಕ್ಕೆ ಅಶ್ಲೀಲ ವಿಡಿಯೋ ಮಸಿ ಮೆತ್ಕೊಂಡಿದೆ. ಪೆನ್ ಡ್ರೈವ್ ಮಸಿಯೊಂದಿಗೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕಾರಿದ್ದಾರೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿತ್ತು. ಪ್ರಜ್ವಲ್ ರೇವಣ್ಣರ ಮನೆ ಕೆಲಸದಾಕೆ ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಎಫ್ಐಆರ್ನಲ್ಲಿ ಮೊದಲ ಆರೋಪಿಯಾಗಿ ಎಚ್.ಡಿ. ರೇವಣ್ಣ ಅವರ ಹೆಸರಿದ್ರೆ ಎರಡನೇ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಹೆಸರನ್ನ ಉಲ್ಲೇಖಿಸಲಾಗಿದ್ದು, ಇದೀಗ ಈ ಎಫ್ಐಆರ್ಗೆ ತಡೆ ಕೋರಿ ಎಚ್.ಡಿ. ರೇವಣ್ಣ ಹೈಕೋರ್ಟ್ ಮೊರೆ ಹೋಗಲು ಸಿದ್ಧತೆ ನಡೆಸಿದ್ದಾರೆ. ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ರೇವಣ್ಣ ಪರ ವಕೀಲರು ಹೈಕೋರ್ಟ್ನಲ್ಲಿ ಸಿಆರ್ಪಿಸಿ 482 ಅಡಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನು ಇವತ್ತು ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಸಿಆರ್ಪಿಸಿ 41A ಅಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬುಲಾವ್ ಕೊಡೋ ಸಾಧ್ಯತೆ ಇದೆ. ಈ ಸೆಕ್ಷನ್ ಅಡಿ 3 ವರ್ಷದೊಳಗಿನ ಸಜ್ಜೆ ಇದ್ದು ಸದ್ಯಕ್ಕೆ ಬಂಧನ ಮಾಡದೇ ಇರೋಕೆ ಎಸ್ಐಟಿ ತೀರ್ಮಾನ ಮಾಡಿದೆ. ಮೊದಲಿಗೆ ಸಾಕ್ಷಿಯನ್ನ ಸಂಗ್ರಹ ಮಾಡ್ತಾರೆ. ರಾಯಚೂರಿನಲ್ಲಿ ಮತಯಾಚನೆ ವೇಳೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ನಡೆದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಪೊಲೀಸರ ಸಮ್ಮುಖದಲ್ಲೇ ಮಾರಾಮಾರಿ ನಡೆದಿದೆ. ರಾಯಚೂರು ನಗರದ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿ ಘಟನೆ ನಡೆದಿದ್ದು, ರಾಯಚೂರು ನಗರದಲ್ಲಿ ಪ್ರಚಾರ ಮಾಡುವಾಗ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಆಗಿದೆ. ಈ ವೇಳೆ ಸಚಿವ ಎನ್ಎಸ್ ಬೋಸರಾಜ್ ಪುತ್ರ ಹಾಗೂ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ಎಂಟ್ರಿಯಾಗಿ ಪರಿಸ್ಥಿತಿ ತಿಳಿಗೊಳಿಸೋಕೆ ಯತ್ನಿಸಿದ್ರು. ಆದರೂ ಬಗ್ಗದ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಬಳಿಕ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್ ನೇತೃತ್ವದಲ್ಲಿ ಸಂಧಾನ ಮಾಡಲಾಯಿತು.
ರಾಯಚೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ಸುಳ್ಳು ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸುಳ್ಳಿನಿಂದಲೇ ಕಾಂಗ್ರೆಸ್ ಬದುಕಿದೆ. ಕಾಂಗ್ರೆಸ್ಗೆ ಸುಳ್ಳೆ ಆಕ್ಸಿಜನ್ ಇದ್ದಂತೆ. ಸುಳ್ಳು ಇಲ್ಲದಿದ್ರೆ ಕಾಂಗ್ರೆಸ್ ಸತ್ತು ಹೋಗುತ್ತೆ. ಸುಳ್ಳನ್ನೇ ಉಸಿರಾಗಿಸಿಕೊಂಡು ಅವರು ಬದುಕಿದ್ದಾರೆ. ಗಾಂಧಿ ಹತ್ಯೆಗೂ ಆರ್ಎಸ್ಎಸ್ಗೂ ಸಂಬಂಧ ಇಲ್ಲ ಅಂತ 3 ಆಯೋಗ ಹೇಳಿದೆ. ಆದ್ರೆ ಬೆಳಗ್ಗೆ ಎದ್ರೆ ಕಾಂಗ್ರೆಸ್ನವರು ಆರ್ಎಸ್ಎಸ್ ಗಾಂಧಿ ಹತ್ಯೆ ಮಾಡಿದ್ದು ಅಂತಾರೆ. ಮಹಾತ್ಮ ಗಾಂಧಿಗೂ ಈಗಿರುವ ಗಾಂಧಿಗಳಿಗೂ ಯಾವ DNA ಸಂಬಂಧನೂ ಇಲ್ಲ. ಆದ್ರೂ ಗಾಂಧಿ ಹೆಸರಿಟ್ಕೊಂಡು ಬದುಕಿದ್ದಾವಲ್ಲ, ಅದೇ ದೊಡ್ಡ ಸುಳ್ಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ಬೋಗಸ್ ಪ್ರಚಾರಕ್ಕೆ ಮರಳಾಗಬೇಡಿ, ಕಳ್ಳರು ಪಿಕ್ ಪಾಕೆಟ್ ಮಾಡುವಂತಹ ಜನರೇ ಕಾಂಗ್ರೆಸ್ನಲ್ಲಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಹೇಗ್ ಬೇಕು ಹಾಗೆ ಮಾತನಾಡ್ತಿದ್ದಾರೆ. ನಮಗೂ ರಕ್ತ ಕುದೀತಾ ಇದೆ, ಆದ್ರೆ ಏನು ಮಾಡಲು ಆಗ್ತಿಲ್ಲ. ನಾನು 4ನೇ ತಾರೀಕಿನವರೆಗೂ ಏನನ್ನೂ ಮಾತನಾಡಲ್ಲ. 5ನೇ ತಾರೀಕು ಪ್ರೆಸ್ ಮೀಟ್ ಮಾಡಿ ಎಲ್ಲವನ್ನೂ ತೊಳೆಯುತ್ತೇನೆ. 4ನೇ ತಾರೀಕಿನವರೆಗೆ ನಮ್ಮ ಮುಂದೆ ನಿಂತು ಬೈದ್ರೂ ಏನನ್ನೂ ಮಾತನಾಡಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ನಾವು ಕೆಲವು ತಪ್ಪು ಮಾಡಿದ್ದೇವೆ, ಮಾತಾಡಿ ಕೆಟ್ಟಿದ್ದೇವೆ. ನಮ್ಮ ರಕ್ತ ಕುದ್ದು ಮರಳಿ ತಂಪಾಗಿದೆ. ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನವಾಗಿ ಹೊಸ ಸರ್ಕಾರ ಬರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಗೊತ್ತಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಕ್ಯಾಂಡಿಡೇಟ್ ಅವ್ವ ಹೆಂಗ್ ಬೇಕಾದ ಮಾತಾಡ್ತಾವ, ನಮಗೂ ಕುದಿಯಾದೈತೆ ನಮಗೂ ಕುದಿಯಾದೈತಿ. ಆದ್ರೆ ಏನು ಮಾಡೋಣ, 4 ತಾರೀಕು ಮಟ್ಟ ಏನೂ ಅನ್ನಂಗಿಲ್ಲ. 5ನೇ ತಾರೀಕು ಪ್ರೆಸ್ ಮಾಡಿ ಎಲ್ಲ ತೊಳಿತೀನಿ ನಾನು. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಹಾಗೂ ಪ್ರಿಯಾಂಕ್ ಖರ್ಗೆ ನಡುವೆ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ. ಕಲಬುರಗಿಯಲ್ಲಿ ಹೈ ಪ್ರೊಫೈಲ್ ಚುನಾವಣೆ ನಡೀತಾ ಇದೆ. ಎಐಸಿಸಿ ಅಧ್ಯಕ್ಷರು 4 ಬಾರಿ ಕಲಬುರಗಿಗೆ ಪ್ರವಾಸ ಮಾಡ್ತಿದ್ದಾರೆ. ಎಲೆಕ್ಷನ್ ಘೋಷಣೆ ಆದಾಗ್ಲಿಂದ ಕಲಬುರಗಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ನಮ್ಮ ಉಸ್ತುವಾರಿ ಮಂತ್ರಿಯ ವಿದ್ಯಾರ್ಹತೆ ಏನು? ನಾನು ಸಿಇಟಿ ಪರೀಕ್ಷೆ ಬರೆದು ಡಾಕ್ಟರ್ ಆಗಿದ್ದೀನಿ. ಯಾರೇ ಬರಲಿ ಬಹಿರಂಗ ಚರ್ಚೆಗೆ ತಯಾರಿದ್ದೀನಿ ಅಂತ ಉಮೇಶ್ ಜಾಧವ್ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಅಂತ ಜಾಧವ್ ಹೇಳಿದ್ದಾರೆ. ಕಲಬುರಗಿ ಅಂದ್ರೆ ಖರ್ಗೆ ಅಂದ್ರೆ ಕಲಬುರಗಿ. ಖರ್ಗೆ ಅವರು ಕಲಬುರಗಿಗೆ ಬರೋದಕ್ಕೆ ಯಾರ ಅನುಮತಿಯೂ ಬೇಕಾಗಿಲ್ಲ. ಕಲಬುರಗಿ ಸಂಸದ ನನ್ನ ವಿದ್ಯಾರ್ಹತೆ ಬಗ್ಗೆ ಮಾತಾಡ್ತಾರೆ. ಆದ್ರೆ ಮೋದಿಗೆ ಏನ್ ವಿದ್ಯಾರ್ಹತೆ ಇದೆ? RTIನಲ್ಲಿ ಮೋದಿ ಕ್ವಾಲಿಫಿಕೇಶನ್ ಸಿಗ್ತಾ ಇಲ್ಲ. ನನ್ನ ವಿದ್ಯಾರ್ಹತೆ ಬಗ್ಗೆ ಎಲ್ಲಾ ಮಾಹಿತಿ ನೀಡೋದಕ್ಕೆ ಸಿದ್ಧ ಇದ್ದೀನಿ. ವೈಯಕ್ತಿಕವಾಗಿ ಬಂದ್ರೆ ನಾನು ವೈಯಕ್ತಿಕವಾಗಿ ಬರ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದ ಪ್ರಭಾವಿ ದಲಿತ ಮುಖಂಡ, ಸ್ವಾಭಿಮಾನಿ ರಾಜಕಾರಣಿ, ದಲಿತ ಸಮುದಾಯದ ಬಹುದೊಡ್ಡ ಧ್ವನಿ, ನಿಷ್ಕಳಂಕ ರಾಜಕೀಯ ಜೀವನ ಪೂರೈಸಿದ ವಿ. ಶ್ರೀನಿವಾಸ್ ಪ್ರಸಾದ್ ಅವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಬೌದ್ಧ ಧರ್ಮದ ಸಂಪ್ರದಾಯದಂತೆ ಮೈಸೂರಿನ ಅಶೋಕಪುರಂ ಬಳಿ ಇರುವ ಅಂಬೇಡ್ಕರ್ ಟ್ರಸ್ಟ್ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಮಧ್ಯಾಹ್ನದವರೆಗೂ ಶ್ರೀನಿವಾಸ್ ಪ್ರಸಾದ್ ಅವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಬಳಿಕ ಅಶೋಕಪುರಂನಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಿದ್ರು. ಅಂತಿಮ ಯಾತ್ರೆಯಲ್ಲಿ ಪತ್ನಿ, ಮಕ್ಕಳು ಸೇರಿದಂತೆ ಸಾವಿರಾರು ಮಂದಿ ಭಾಗಿಯಾಗಿದ್ರು. ಇನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ HC ಮಹದೇವಪ್ಪ, ಸಂಸದ ಪ್ರತಾಪ್ ಸಿಂಹ, ಯದುವೀರ್, ಶಾಸಕ TS ಶ್ರೀವತ್ಸ, AR ಕೃಷ್ಣಮೂರ್ತಿ, ಮಾಜಿ ಸಚಿವ N ಮಹೇಶ್, ಮಾಜಿ ಶಾಸಕ L ನಾಗೇಂದ್ರ, ಚಾಮರಾಜನಗರ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್, HV ರಾಜೀವ್ ಸೇರಿದಂತೆ ಪ್ರಮುಖರು ಅಂತಿಮ ದರ್ಶನ ಪಡೆದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಡೀಪ್ ಫೇಕ್ ವಿಡಿಯೋ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಡೀಪ್ ಫೇಕ್ ವಿಡಿಯೋ ಹಂಚಿಕೊಂಡ ಆರೋಪದ ಮೇಲೆ 16 ಜನರ ವಿರುದ್ಧ ಮುಂಬೈ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಧಾರ್ಮಿಕ ನೆಲೆಯಲ್ಲಿ ಮುಸ್ಲಿಮರ ಮೀಸಲಾತಿ ರದ್ದುಪಡಿಸಲು ಬದ್ಧವೆಂದು ಅಮಿತ್ ಶಾ ಅವರು ತೆಲಂಗಾಣದಲ್ಲಿ ಹೇಳಿದ್ರು. ಈ ಹೇಳಿಕೆಯನ್ನ ಎಲ್ಲಾ ಮೀಸಲಾತಿಯನ್ನ ರದ್ದುಗೊಳಿಸುವುದಾಗಿ ಪ್ರತಿಪಾದಿಸುತ್ತಿದ್ದಾರೆ ಅಂತ ಬಿಂಬಿಸುವಂತೆ ತಿರುಚಿದ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿತ್ತು. ತಿರುಚಿದ ವಿಡಿಯೋ ಹಂಚಿಕೊಂಡ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ನಿನ್ನೆ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಇದೀಗ ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನೇಹಾ ಹತ್ಯೆ ಪ್ರಕರಣದ ಹಿನ್ನೆಲೆ ನೇಹಾ ಮನೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಅಶೋಕ್, ಶಾಸಕ ಮಹೇಶ್ ತೆಂಗಿನಕಾಯಿ ಭೇಟಿ ಕೊಟ್ಟು ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಭೇಟಿ ಕೊಟ್ಟು ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ಈ ರೀತಿಯ ಘಟನೆ ಮರುಕಳಿಸದಿರುವಂತೆ ಕಾಲೇಜ್ ಆಡಳಿತ ಮಂಡಳಿ ಎಚ್ಚರಿಕೆ ವಹಿಸಬೇಕಿದೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿದ್ದು ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸರ್ಕಾರ ತಗೊಂಡಿಲ್ಲ. ಇದೊಂದು ತಲೆ ತಗ್ಗಿಸುವ ಪ್ರಕರಣ. ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಗ್ತಾ ಇದೆ. ಸಿಐಡಿ ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂದಿದ್ದಾರೆ. ಇತ್ತ ನೇಹಾ ಹತ್ಯೆ ಪ್ರಕರಣದಲ್ಲಿ ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ರಾಜ್ಯಾದ್ಯಂತ ಎಬಿವಿಪಿ ಕಾರ್ಯಕರ್ತರಿಂದ ಅಭಿಯಾನ ಶುರು ಮಾಡಿದ್ದಾರೆ. ಸಹಿ ಸಂಗ್ರಹ ಅಭಿಯಾನದ ಮೂಲಕ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಹಾಗೂ ಆರೋಪಿಗೆ ಗಲ್ಲು ಶಿಕ್ಷೆಯಾಗಬೇಕು ಅಂತ ಎಬಿವಿಪಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬರ್ಬರವಾಗಿ ಕೊಲೆಯಾಗಿರ್ತಕ್ಕಂಥ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು ಮತ್ತು ವಿರೋಧ ಪಕ್ಷದ ನಾಯಕನಾಗಿ ಈ ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂಥದ್ದು ಇರ್ಬೋದು. ಈ ಥರದ ಘಟನೆ ಇನ್ನು ರಾಜ್ಯದಲ್ಲಿ ಮುಂದೆ ನಡಿಬಾರ್ದು ಅಂತ ಹೇಳಿದ್ರೆ ಆಡಳಿತ ಮಾಡ್ತಾ ಇರುವಂಥ ಪಾರ್ಟಿ, ಸರ್ಕಾರ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕಾಲೇಜಿನ ಆವರಣಗಳು ತೆಗೆದುಕೊಳ್ಬೇಕಾಗ್ತದೆ.
ದಿನೇ ದಿನೇ ಬಿಸಿಲ ಝಳ ರಾಜ್ಯದ ಮಂದಿಯ ನೆತ್ತಿ ಸುಡ್ತಾ ಇದೆ. ಬಿಸಿಲಿನಿಂದ ಜನ ಕಂಗೆಟ್ಟಿದ್ದು ಮನೆಯಿಂದ ಹೊರಗೆ ಬರೋಕೆ ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ಇದೆ. ಹೀಗಿರುವಾಗ ಮುಂದಿನ 4 ದಿನಗಳಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ತುಮಕೂರು, ಕೋಲಾರ ಸೇರಿದಂತೆ ಕರ್ನಾಟಕದ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಕಡೆ ಬಿಸಿಲಿನ ತಾಪ ಹೆಚ್ಚಾಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಕಲಬುರಗಿ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು ಜಿಲ್ಲೆಯಲ್ಲಿ ಬೆಚ್ಚನೆಯ ವಾತಾವರಣ ಇದೆ. ಬೆಂಗಳೂರಿನಲ್ಲಿ ನಿರ್ಮಲ ಆಕಾಶವಿರಲಿದ್ದು ಗರಿಷ್ಠ ತಾಪಮಾನ 37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ರಾಯಚೂರಿನಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ರೆ ಪಣಂಬೂರಿನಲ್ಲಿ 35.4 ಡಿಗ್ರಿ, ಬಾಗಲಕೋಟೆಯಲ್ಲಿ 42.3 ಡಿಗ್ರಿ, ಗದಗದಲ್ಲಿ 40.2 ಡಿಗ್ರಿ ತಾಪಮಾನ ದಾಖಲಾಗಿದೆ. ಇನ್ನು ಉಳಿದ ಜಿಲ್ಲೆಗಳಲ್ಲಿ 3 ರಿಂದ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಳಿಕೆಯಾಗಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಕಳೆದ 5 ವರ್ಷಗಳ ಹಿಂದೆ ಮೆಟ್ರೋ ಕಾಮಗಾರಿ ಹಿನ್ನೆಲೆ ಸಂಚಾರ ಬಂದ್ ಆಗಿದ್ದ ರಸ್ತೆ ಈಗ ಸಂಚಾರ ಮುಕ್ತವಾಗ್ತಾ ಇದೆ. ಕಳೆದ 2019ರಿಂದ ರಸ್ತೆ ಬಂದ್ ಎಫೆಕ್ಟ್ನಿಂದ ಕಂಗೆಟ್ಟಿದ್ದ ಬೆಂಗಳೂರಿಗರು ಸಂಚಾರ ಮುಕ್ತವಾಗ್ತಾ ಇರೋ ಹಿನ್ನೆಲೆ ಈ ಭಾಗದ ಸವಾರರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ 2019ರ ವೇಳೆ ಮೆಟ್ರೋ ಅಂಡರ್ ಗ್ರೌಂಡ್ ಕಾಮಗಾರಿ ಹಿನ್ನೆಲೆ ಕಾಮರಾಜ ರಸ್ತೆಯನ್ನ ಬಂದ್ ಮಾಡಲಾಗಿತ್ತು. ಕಳೆದ 5 ವರ್ಷದಿಂದ ರಸ್ತೆ ಬಂದ್ ಮಾಡಿದ್ದ ಪರಿಣಾಮ ಈ ಭಾಗದ ವಾಹನ ಸವಾರರು ನಿತ್ಯ ಟ್ರಾಫಿಕ್ ನಡುವೆಯೇ ಸಂಚಾರ ಮಾಡಬೇಕಿತ್ತು. ಇದೇ ಮೇ 2ನೇ ವಾರದಿಂದ ಈ ಮಾರ್ಗದ ಒನ್ ವೇ ಸಂಚಾರ ಮುಕ್ತವಾಗಲಿದ್ದು ಸವಾರರು ಎಂಜಿ ರೋಡ್ನಿಂದ ಕಬ್ಬನ್ ರಸ್ತೆ ಮಾರ್ಗವಾಗಿ ಇದೇ ರಸ್ತೆ ಬಳಸಬಹುದಾಗಿದೆ. ಇನ್ನು ಮಾರ್ಗ ಸಂಚಾರ ಮುಕ್ತ ಸಂಬಂಧ ಸಂಚಾರಿ ಪೊಲೀಸರಿಂದ ಕೂಡ ತಪಾಸಣಾ ಪೂರ್ಣಗೊಂಡಿದ್ದು ಇದೀಗ ಮತ್ತೊಂದು ಪರಿಶೀಲನೆಗೆ ಬೆಂಗಳೂರು ಸಂಚಾರ ಪೊಲೀಸರು ಮುಂದಾಗಿದ್ದು ಮೇ ಮಧ್ಯದ ವೇಳೆಗೆ ಈ ಮಾರ್ಗದ ಸಂಚಾರವನ್ನ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲು ಬಿಎಂಆರ್ಸಿಎಲ್ ಕೂಡ ತಯಾರಿ ನಡೆಸಿದೆ.